ನಾವು ಬಿಜಾಪುರದಿಂದ ಎನ್.ಜಿ.ಒ ಕಾಲನಿ ಒಳಗದ ನಮ್ಮ ಮನೆ. ನಾವು ನಮ್ಮ ಮನ್ಯಾಗ ಏನೋ ಒಂದು ಎಲ್ಲ ಕೆಲವೊಂದು ಸಮಸ್ಯೆಗಳಿದ್ದು, ಆರೋಗ್ಯದ ಸಮಸ್ಯೆ ಇತ್ತು, ಹಣಕಾಸಿನ ಸಮಸ್ಯೆ ಇತ್ತು. ಅದಕ್ಕೆ ನಾವು ಗುರುಗಳೊಳಗೆ ಅರುಣ್ ಪತಾರ್ ಅಂತ ಅವ್ರನ್ನ ಕರೆಸಿ ನಮ್ಮ ವಾಸ್ತುಗಳನ್ನು ನಮ್ಮ ಮನೆ ಎಲ್ಲ ತೋರಿಸಿ ಅವರೆಲ್ಲ ನೋಡು ನಮ್ಮ ವಾಸ್ತುಗಳನ್ನು ಎಲ್ಲ ಕಡೆ ವಾಸ್ತು ಪ್ರಕಾರ ನೋಡಿ ನಮ್ಮ ವಾಸ್ತು ಪ್ರಕಾರದಿಂದ ನಾವು ಅಲ್ಲಲ್ಲೇ ದೋಷಗಳನ್ನೆಲ್ಲ ತೆಗೆದು ನಮ್ಗೆ ಪರಿಹಾರ ಮಾಡಿಕೊಟ್ರು. ಯಾಕಂದ್ರೆ ನಮ್ಮ ಮನೆಯೊಳಗೆ ದೋಷ ಅಂದ್ರೆ ಏನು, ನಮ್ಗೆ ಹಣಕಾಸಿನ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆ ಇತ್ತು. ಅವನ್ನೆಲ್ಲ ನೋಡಿದ್ರು. ನಮ್ಮ ಕುಂಡ್ಲಿಗಳನ್ನ ತಗೊಂಡು ಅವ್ರು ಅದ್ರ ಪ್ರಕಾರ ಅಭ್ಯಾಸ ಮಾಡಿ ನಮ್ಮ ಮನೆಗೆ ಬಂದು ವಾಸ್ತು ಪ್ರಕಾರ ನೋಡಿ ಅದನ್ನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ರು. ಹಣಕಾಸಿನ ಸಮಸ್ಯೆನೂ ಇತ್ತು, ಆರೋಗ್ಯದ ಸಮಸ್ಯೆನೂ ಇತ್ತು. ಅದನ್ನೆಲ್ಲ ಬಗೆಹರಿಸಿ ಅವರು ಹೇಳಿದಂತೆ ನಾವೆಲ್ಲ ಮಾಡಿದೇವಿ. ಮಾಡಿದ ಕೂಡಲೇ ಅವಾಗ ಏನಾಗ್ತವ, ಸ್ವಪ್ನಗಳನ್ನು ಬೀಳಿಕತ್ತಿದ್ದು. ಸ್ವಪ್ನಗಳು ಬಿದ್ದಿಂದ ನಮ್ಗೆ ಭಾಳ ಆದ್ರೆ ಒಂದು 15 ದಿನ 20 ದಿನದೊಳಗೆ ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿದು. ಅದಕ್ಕೆ ನಮ್ಗೆ ಅವ್ರ ಮ್ಯಾಲ ಒಂದು ಸ್ವಲ್ಪ ನಂಬಿಕೆನೂ ಕೊಡ್ಯದ. ಅತ್ಲಿಂದ 11 ವರ್ಷದಿಂದ ನಮ್ದು ಕೋರ್ಟಿನ ಕೆಲಸ ಇತ್ತು. ಕೋರ್ಟ್ನಾಗ ಬಿದ್ದಿತ್ತು ನಮ್ದು ಪ್ಲಾಟ್. ಅವ್ರು ಬಂದು ಹೋಗಿಂದ ವಾಸ್ತು ಮಾಡಿದ್ದೆ ನಮ್ಮ ಕೋರ್ಟಿನ ಕೆಲಸನೂ ನಮ್ಮಂತೆ ಆಗಿ ಅದರಿಂದ ನಮ್ಗೆ ಭಾಳ ಸಂತೋಷನೂ ಆಯಿತು. ಅದಕ್ಕೆ ಅವ್ರ ನಮ್ಮ ಮಗಗೂ ಆಪ್ರೇಷನ್ ಹೇಳಿದ್ರು. ಅಂದ್ರೆ ಅಪೆಂಡಿಕ್ಸದ ಆಪ್ರೇಷನ್ ಹೇಳಿದ್ರು. ಅಪೆಂಡಿಕ್ಸ್ ಆಪ್ರೇಷನ್ ಹೇಳಿಂದ ಅವ್ರಿಗೆ ಎಲ್ಲ ಅಲ್ಲೇ ಎಲ್ಲ ಡಾಕ್ಟರ್ ಕಡೆ ತೋರಿಸಿದೀವಿ. ಇಲ್ಲ ಆಪ್ರೇಷನ್ನೇ ಮಾಡಿಸ್ಬೇಕಿದನ್ನ ಅಂತ. ಅದಕ್ಕೆ ನಾವು ವಾಸ್ತುದಿಂದ ಕರೆಸಿಂದನೇ ಎಲ್ಲ ಭಾಳ ಒಂದು ವಾರನ್ಯಾಗ ಅದ ಇದರಿಂದ ಆಪ್ರೇಷನ್ದ ಎಲ್ಲ ಯಾವುದೂ ತೊಂದರೆ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ ನಾವು ಡಾಕ್ಟ್ರಿಗೆ ತೋರಿಸಿದ್ವಿ. ಇಲ್ಲ ಆಪ್ರೇಷನ್ ಮಾಡೋದೇನು ಅವಶ್ಯ ಇಲ್ಲ, ಎಲ್ಲ ಕಡಿಮೆ ಆಗ್ಯದ, ಬ್ಯಾಡ್ ಅಂತ ಹೇಳಿದ್ರು. ಅವ್ರು ಬಂದು ಹೋಗಿಂದನೇ ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿದು. ಅತ್ಲಾಗಿಂದ ಯಾವುದೇ ಕಟ್ಟಡಗಳನ್ನು ಒಡೆಯದೆ ದೋಷ ಪರಿಹಾರ ಮಾಡಿದ್ರು ಅವ್ರು. ವಾಸ್ತು ದೋಷ ಪರಿಹಾರ ಅಲ್ಲಿಗೆ ನಮ್ದು ಎಲ್ಲಿ ದೋಷ ಇತ್ತು ಅಲ್ಲಿ ದೇವ್ರ ಫೋಟೋಗಳು ಹಚ್ಚಿ, ಕೆಲವೊಂದು ಫೋಟೋ ಹಚ್ಚಿ ಎಲ್ಲ ನಮ್ದೇನೋ ಸಮಸ್ಯೆಗಳನ್ನ ಬಗೆಹರಿಸಿದ್ರು. ಅದಕ್ಕೆ ನೀವು ನಮ್ಮ ಸೊಸಿಗಿನೂ ಸಮಸ್ಯೆ ಇತ್ತು, ಆಕಿನೂ ಒಂದು ಸ್ವಲ್ಪ ಮಾತಾಡ್ತಾಳ ಸಮಸ್ಯೆ. ಅದಕ್ಕೆ ಅವ್ರ ವಾಸ್ತು ಗುರುಗಳಿಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ದಕ್ಕೆ ಧನ್ಯವಾದಗಳು. ಯಾರಾದ್ರೂ ನಿಮ್ಗೆ ವಾಸ್ತು ಪ್ರಕಾರ ಇತ್ತು, ಅವ್ರು ಏನೋ ಮನೆಗೆ ಬಂದು ಹೋಗಿಂದ ಅವ್ರ ಕಾಲು ಹಾಕಿಂದ ಎಲ್ಲ ದೋಷ ಪರಿಹಾರನೇ ಆಗ್ಯದ. ಅದಕ್ಕೆ ನೀವು ಯಾರು ಪರಿಹಾರ ಮಾಡೋರಿದ್ರೆ ನಮ್ಮ ಕಡೆ ನಂಬರ್ ಇಸ್ಕೊರ್ರಿ, ನೀವು ಅವ್ರನ್ನ ಕರೆಸ್ರಿ, ಕರೆಸಿ ಪರಿಹಾರಗಳನ್ನು ಮಾಡ್ಕೊರಿ ಅಂತ ಹೇಳ್ತೀನಿ.